ಸೊ ನಮಸ್ತೆ ಗೆಳೆಯರೇ, ಕ್ರಿಪ್ಟೋ ಮಾರ್ಕೆಟ್ ಅಪ್ಡೇಟ್ ಇದೆ. ಓಕೆ, ನಿನ್ನೆ ನಾವು ಏನೇ ಡಿಸ್ಕಷನ್ ಮಾಡಿದ್ವಿ ನೋಡ್ಕೊಳ್ತೀರಿ. ನಾನು ಇವಾಗ ಈ ಟೈಮಲ್ಲಿ ಟ್ರೇಡ್ ಮಾಡಿದ್ದೆ ಅಥವಾ ಟ್ರೇಡ್ ಮಾಡಲಿಕ್ಕೆ ಸೂಕ್ತ ಅಂತ ಮಾತಾಡಿದ್ದು ಯಾವ್ದಪ್ಪ, 1,10,000 ಆಸ್ಪಾಸ್ ಇದ್ದಾಗ ಅವಾಗ ಡಿಸ್ಕಷನ್ ಮಾಡಿದ್ವಿ. ಈ ಪ್ಯಾರಲ್ ಚಾನಲ್ ಟಾರ್ಗೆಟ್ 1,07,000 ಅಂತ ಟಾರ್ಗೆಟ್ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಮಾರ್ಕೆಟ್ ಅಲ್ಲಿ ಬಂತು, ಆಯ್ತು. ಅಂಡ್ ಈಗ ವಾಪಸ್ ಮಾರ್ಕೆಟ್ ಏನಾಗಿದೆ, ಅಲ್ಲಿಂದಾನೇ ಬೌನ್ಸ್ ಆಗಿದೆ. ನೋಡ್ಕೊಳ್ತೀರಿ ಎಷ್ಟು ನೀಟಾಗಿ ಈ ಪ್ಯಾರಲ್ ಚಾನಲ್ ವರ್ಕ್ ಆಗ್ತದೆ ಇಲ್ಲಿವರೆಗೂ. ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಿಮಗೆ ಬ್ರೇಕ್ಔಟ್ ಏನೋ ಶೋಕಾಸ್ ಮಾಡಿದಾನೆ, ಬಟ್ ಇದು ರೀಟೆಸ್ಟಾ ಅಥವಾ ಕಂಟಿನ್ಯೂ ಆಗತ್ತೆ ಅನ್ನೋದು ನೋಡೋದು ಇಂಪಾರ್ಟೆಂಟ್ ಇದೆ ಬಿ ಟಿ ಸಿ ಒಳಗಡೆ. ಸೊ ಅದಕ್ಕೋಸ್ಕರ ನಾನೇನ್ ಪ್ಲಾನ್ ಆಗ್ತೀನಪ್ಪ ಅಂದ್ರೆ, ಐ ವಿಲ್ ಜಸ್ಟ್ ಗೋ ಅ ರೆಕ್ಟಾಂಗಲ್. ಇಲ್ಲಿ ಒಂದು ಮೇಜರ್ ರಿಜೆಕ್ಷನ್ ಕಂಟಿನ್ಯೂಸ್ ಇರೋದ್ರಿಂದ ಇನ್ ಕೇಸ್ ಮಾರ್ಕೆಟ್ 1,10,200 ಮೇಲೆಗಡೆ ಟ್ರೇಡ್ ಆಗ್ತಾ ಇದ್ರೆ, ಇಟ್ಸ್ ಅ ಗೋ ಟಿಲ್ 1,11,500 ವರೆಗೂ, ಅಥವಾ 1,12,000 ಆಸ್ಪಾಸು ಅಥವಾ ಮೇಲೆಗಡೆ ಕೂಡ ಹೋಗಬಹುದು ಅನ್ನೋ ಸ್ಥಿತಿ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಇದಿದೆ. ಸೊ ಇದು ಫೇಕ್ ಬ್ರೇಕ್ಔಟ್ ಆಗಿದ್ದೆ ನಿಜ ಆಯ್ತು. ರಿಪೀಟ್ ಹಿಯೋ, ಇದು ಫೇಕ್ ಬ್ರೇಕ್ಔಟ್ ಆಗಿದ್ದು ನಿಜ ಆದ್ರೆ ಮಾರ್ಕೆಟ್ ಈಗ ಇದರ ಕೆಳಗಡೆ ಅಥವಾ ನಿಮಗೆ ಲೋವರ್ ಹೈ ಕಂಡಿದ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ ಕಂಪ್ಲೀಟ್ಲಿ ಫೇಲ್ ಆಗತ್ತೆ. ಮಾರ್ಕೆಟ್ ನಲ್ಲಿ ನಿಮಗೆ ಈ ಪ್ಯಾರಲ್ ಚಾನಲ್ ನ ಎಳ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ದಟ್ ಕುಡ್ ಬಿ ಯುವರ್ ಬೆಸ್ಟ್ ಟಾರ್ಗೆಟ್. ಸೊ ಆ ಸ್ಥಿತಿ ಒಳಗಡೆ ಮಾರ್ಕೆಟ್ ನಾವು ಲಾಜಿಕಲಿ ಥಿಂಕ್ ಮಾಡೋದು ಕೂಡ ಬಹಳ ದೂರ ಇದೆ, ಬಟ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ. ಇನ್ ಕೇಸ್ ಲೋವರ್ ಹೈ ಆಗ್ತಾ ಇದ್ರೆ, ಅಟ್ ಲೀಸ್ಟ್ ಒನ್ ಸ್ವಿಂಗ್ ಏನಾದ್ರು ಫೇಲ್ ಮಾಡಿದ್ರೆ ಮಾರ್ಕೆಟ್ ಕುಡ್ ಗೋ ಟು ವೆರಿ ನಿಯರ್ ಲೈಕ್ 1,05,000 ಇನ್ ಬಿ ಟಿ ಸಿ. ಸೊ ಇದು ಇಂಪಾರ್ಟೆಂಟ್ ಇದೆ. ಮಾರ್ಕೆಟ್ ಈಗ ಸ್ವಲ್ಪ ನಮಗೂ ಕೂಡ ಇನ್ನು ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ US ಚೈನಾ ಟ್ರೇಡ್ ಡೀಲ್ ಬಗ್ಗೆ. ಮಾರ್ಕೆಟ್ ಈಗ ಅದಕ್ಕೆ ಸ್ಟಾಗ್ನೆಂಟ್ ಆಗಿ ಕೂತ್ಕೊಂಡೆ, ಎಸ್ಪೆಷಲಿ ಕ್ರಿಪ್ಟೋ ಮಾರ್ಕೆಟ್. ಓಕೆ, ಸೊ ಇದರ ಜೊತೆಗೆ ನಮ್ಮ ಕೆಲಸ ಯಾವಾಗಿದ್ರು ಲಿಕ್ವಿಡೇಷನ್ ಹಿಟ್ ಪ್ಯಾಪ್ ನೋಡಿರ್ತೀರಿ. ಯೂಶುವಲಿ ಅದು ಹತ್ರನೇ ಇರುತ್ತೆ. ಒಂದು ಇಲ್ಲಿರುತ್ತೆ ಅಥವಾ ಇಲ್ಲಿರುತ್ತೆ ಯೆಲ್ಲೋ ಲೈನ್, ಹೋಗಿ ನೋಡ್ಕೊಂಡು ಕೂಡ ಬರಬಹುದು. ಲೆಟ್ಸ್ ಗೋ ಟು ದ ಕಾಯಿನ್ ಗ್ಲಾಸ್. ಓಕೆ, ಕಾಯಿನ್ ಗ್ಲಾಸ್ ಬಂದಿದ್ದೀನಿ. ಇವಾಗ ಇಲ್ಲಿ ನಾನು ಚೆಕ್ ಮಾಡೋದು ಬಿ ಟಿ ಸಿ ಮಾತ್ರ. ಸೊ ಅದನ್ನ ಕಳೆದ 12 ಗಂಟೆ ಒಳಗಡೆ ಏನೇನಾಗಿದೆ. ಸೊ ಯೆಲ್ಲೋ ಲೈನ್ ಹೆವಿ ಡಾರ್ಕ್ ಆಗಿ ಕಾಣ್ತಾ ಇರೋದು 1,05,000 ಹತ್ರ ಕಾಣ್ತಾ ಇದೆ. ಓಕೆ, ಮೇಲಗಡೆ ನಿಮ್ ಗ್ರೀನ್ ಕಲರ್ ಕಾಣ್ತಾ, ದೇ ಆರ್ ವರ್ಕ್ ಲೈಕ್ ರೆಸಿಸ್ಟೆನ್ಸ್ ಅಂತ ಕೊಡ್ರಿ. ಸೊ ವೆರಿ ಡಾರ್ಕ್ ಅಲ್ಲ, ವೆರಿ ಓಕೆ ತರ ಇದೆ. ಇನ್ ಕೇಸ್ 1,10,200 ಮೇಲ್ಗಡೆ ಮಾರ್ಕೆಟ್ ಟ್ರೇಡ್ ಆದ್ರೆ ಹೋಗತ್ತೆ, ಇಲ್ಲ ಅಂದ್ರೆ ಇಟ್ ವಿಲ್ ಬಿ ಸ್ಟಕ್ ಹಿಯರ್. ಎನಿವೇ ಟಾರ್ಗೆಟ್ ನಿಮಗೆ ಆಲ್ರೆಡಿ ಇದೇ ಹೇಳ್ಕೊಡ್ತಾ ಇದೆ, 1,10,876. ಅಂಡ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಅದೇ ಹೇಳ್ಕೊಡ್ತಾ ಇದೆ. ಸೊ ಇಟ್ ಕುಡ್ ಬಿ ಅರೌಂಡ್ 1,11,600 ಆಸ್ಪಾಸ್ ಇದೆ. ಓಕೆ, ಮಿಡಲ್ ಅಲ್ಲಿ ಇದ್ರೆ ನೀವು ಅವಾಯ್ಡ್ ಮಾಡಿ, ಇದ್ರ ಮೇಲೆ ಹೊಡೆದ್ರೆ ಟ್ರೇಡ್ ಮಾಡಿ. ಇನ್ ಕೇಸ್ ಲೋವರ್ ಹೈ ಆದ್ರೆ ಒಂದು ಅಟ್ಲೀಸ್ಟ್ ಸ್ವಿಂಗ್ ಏನಾದ್ರು ಕ್ರಿಯೇಟ್ ಆಗಿ ಮಾರ್ಕೆಟ್ ಏನೋ ಫೇಲ್ ಮಾಡಿದ್ರೆ, ಇಟ್ಸ್ ನಾಟ್ ಅ ಸ್ಮಾಲ್ ಸರ್, ಇಟ್ಸ್ ಅ ಬಿಗ್ ಫಾಲ್ ಅಂತ ತಿಳ್ಕೊತೀರಿ. ಯೂಶಲಿ ಈ ರೀತಿ ಬರೋದು ಯಾಕಪ್ಪ, ಬ್ರೇಕ್ಔಟ್ ಅಂದ್ರೆ ಫೇಲ್ಯೂರ್ ಮಾಡೋದು, ಬ್ರೇಕ್ಔಟ್ ಫೇಲ್ಯೂರ್, ಮಾರ್ಕೆಟ್ ಗೋಸ್ ಇನ್ ದ ಸೇಮ್ ಡೈರೆಕ್ಷನ್ ಅಗೇನ್. ಇದು ಕಾಮನ್ ಆಗಿ ಎಲ್ರಿಗೂ ಆಗುತ್ತೆ. ಲೆಟ್ ಅಸ್ ಗೋ ಟು ದ ಇಥೇರಿಯಂ. ಇಥೇರಿಯಂ ಅಲ್ಲಿ ಏನಾನ ಆಗ್ತಾ ಇದೆ. ಸೊ ನಿನ್ನೆ ಕೂಡ ಈ ಟ್ರೆಂಡ್ ಲೈನ್ ಅಥವಾ ಈ ಪ್ಯಾರಲ್ ಚಾನಲ್ ಡ್ರಾ ಮಾಡಿದ್ವಿ. ಎಕ್ಸಾಕ್ಟ್ಲಿ ನೋಡ್ಕೋತೀರಿ, ಅಲ್ಲಿಂದಾನೇ ರಿಜೆಕ್ಷನ್. ವೆರಿ ನೈಸ್ ಸ್ಟ್ರಕ್ಚರ್, ಅಲ್ಲಿಂದ ರಿಜೆಕ್ಟ್ ಆಗ್ತಾ ಇದೆ. ಈಗ ನಮ್ಮ ಟಾರ್ಗೆಟ್ ಅಥವಾ ಟ್ರೇಡ್ ಏನು, ಲಾಸ್ಟ್ ಸ್ವಿಂಗ್ ಎಲ್ಲಿದೆ, ಇಲ್ಲಿದೆ 3,800. ನೀನೇ ಡಿಸ್ಕಷನ್ ಏನ್ ಮಾಡಿದೆ, 3,800 ಫೇಲ್ ಆದ್ರೆ 3,400 ವರೆಗೂ ಥಿಂಕ್ ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ. ಮಾರ್ಕೆಟ್ ಮ್ಯಾಕ್ಸಿಮಮ್ ಹೋಗಿದ್ದೆ 3,680, 700 ಹೋಗಿದೆ. ಅಟ್ ಲೀಸ್ಟ್ 100 ಪಾಯಿಂಟ್ಸ್ ಹೋಗಿದೆ. ಓಕೆ, ಸೊ ಅಪ್ ಟು ದ ರಿಕವರಿ ಮಾರ್ಕೆಟ್ ಈಗ ಮತ್ತೆ ಈ ರೆಸಿಸ್ಟೆನ್ಸ್ ಲೆವೆಲ್ ನ ಟೆಸ್ಟ್ ಮಾಡ್ತಾ ಇದೆ. ಇನ್ ಕೇಸ್ ಇಲ್ಲಿ ಲೋವರ್ ಆಗಿ ಕಂಡ್ರೆ ಟಾರ್ಗೆಟ್ 3,680 ಅಂಡ್ ಕೆಳಗಡೆ ಲೇಬಲ್ಗಳು ಓಪನ್ ಇವೆ ಅಂಡ್ ಟ್ರೇಡ್ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಸೊ ಬ್ರೇಕ್ಔಟ್ ಆಗುತ್ತಾ, ಓಕೆ, ಫಾರ್ ಬೈ ಸೈಡ್ ಹೋಗ್ತೀವಾ, ಒಂದು ಲೈನ್ ತಗೊಂಡ್ಬಿಡಿ 3,950. ನೀನೇನು ಹೇಳಿದೀನಿ ಇವತ್ತು ಹೇಳ್ತಾ ಇದ್ದೀನಿ. ಇನ್ ಕೇಸ್ ಇದ್ರ ಮೇಲೆಗಡೆ ಮಾರ್ಕೆಟ್ ನನಗೆ ಕ್ಲೋಸ್ ಕೊಟ್ಟು ಹೈ ಲೋ ಮಾಡ್ತಾ ಇದೆ, ಇಟ್ಸ್ ಅಬೌಟ್ ನಾಟ್ ಅ ಸ್ಮಾಲ್, ಇಟ್ಸ್ ಅಬೌಟ್ 4,250. ಓಕೆ, ಐ ರಿಪೀಟ್ ಹಿಯರ್, 4,250 ವರೆಗೂ ಬರುವ ಚಾನ್ಸಸ್ ಇದೆ. ಇದನ್ನು ಕೂಡ ನಾನು ಏನ್ ಮಾಡ್ತೀನಿ, ಹೀಟ್ ಮ್ಯಾಪ್ ಪ್ರಕಾರ ಡಿಸ್ಕಷನ್ ಅಥವಾ ಪ್ಲಾನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಥೇರಿಯಂ, ಸೊ ಲೆಟ್ ಪುಟ್ ಇಥೇರಿಯಂ ಹಿಯರ್ 12 ಅವರ್ಸ್ ಚಾರ್ಟ್. ಓಕೆ, ನೋಡ್ಕೋತೀರಿ. ಸೊ ಮೇಜರ್ ಸಪೋರ್ಟ್ ಅಂತ ಕಾಣ್ತಾ ಇರೋದು 3,821. ಅದನ್ನ ಫೇಲ್ ಆದ್ರೆ ಮಾರ್ಕೆಟ್ ಸಖತ್ತಾಗಿ ಕೆಳಗಡೆ ಬರುತ್ತೆ. ವೆರಾಸ್ ಮೇಲ್ಗಡೆ 3,900 ಹತ್ರ ಈಗ ಹೆವಿ ನಿಮಗೆ ಲಿಕ್ವಿಡೇಷನ್ ಲೆವರೇಜ್ ತಗೊಂಡಿರುವ ಜನ ಸೆಲ್ಲರ್ಸ್ ಇದ್ದಾರೆ. ಸೊ ನಮಗೆ ಬೇಕಾಗಿರೋದು 3,950 ದಾಟಿದ್ರೆ 4,250 ಅಂತ ಡಿಸ್ಕಷನ್ ಕೂಡ ಮಾಡಿದೀವಿ. ಎನಿವೇ ನೋಡೋಣ ಏನೇನ್ ಆಗ್ತದೆ ಮಾರ್ಕೆಟ್ ಅಲ್ಲಿ. ಓಕೆ, ನಿನ್ನೆ ಕ್ರಿಪ್ಟೋ ಗ್ರೂಪ್ ಅಲ್ಲಿ ಇದ್ದವರಿಗೆ ಸೊಲಾನಾ ಬಗ್ಗೆ ಏನ್ ಶೇರ್ ಮಾಡಿದ್ದೆ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಲಿಟ್ರಲಿ ಏನ್ ಪೋಸ್ಟ್ ಮಾಡಿದೆ, ಅನಾಲಿಸಿಸ್ ಕೂಡ ಏನ್ ಮಾಡಿದ್ವಿ, 190 ಬ್ರೇಕ್ ಆದ್ರೆ ಕೆಳಗಡೆ ಹೋಗತ್ತೆ 186 ಡಿಸ್ಕಷನ್ ಮಾಡಿದ್ವಿ. ಮಾರ್ಕೆಟ್ ಹೋಗಿದ್ದು 178.
ಎರಡು ತರ ಟ್ರೇಡ್ ಮಾಡದೆ ನೋಡ್ಕೋತೀರಿ. ಈ ಎರಡು ಟ್ರೇಡ್ಗಳು ನೋಡ್ಕೋತೀರಿ ಯಾವ ರೀತಿ ಟ್ರೇಡ್ ಆಗಿದ್ವು. ಎರಡು ಟ್ರೇಡ್ಗಳನ್ನ ಇವನ್ ಕ್ರಿಪ್ಟೋ ಗ್ರೂಪ್ ಅಲ್ಲಿ ಕೂಡ ಶೇರ್ ಕೂಡ ಮಾಡಿದೆ. ಲುಕ್ ಹಿಯರ್, ಫೇಲ್ಯೂರ್, ಸಡನ್ಲಿ ಗೋ, ಬ್ರೇಕ್ ಡೌನ್, ಸಡನ್ಲಿ ಗೋ, ಎರಡು ಟ್ರೇಡ್ ನೀಟ್ ಆಗಿದೆ, ದುಡ್ಡು ಆಗಿದೆ. ಅಂಡ್ ನಿಮ್ಗೆ ಒಂದು ಪೋಸ್ಟ್ ಕೂಡ ಏನ್ ಮಾಡಿದಪ್ಪ ಅಂದ್ರೆ, ದಿಸ್ ಇಸ್ ಅ ಕ್ಲಿಯರ್ ಕ್ಯಾಂಡಲ್ ಬ್ರೇಕ್ ಡೌನ್ ಅಂತ ಹಾಕಿದೆ. ಅದನ್ನಾದ್ರೂ ಅಟ್ ಲೀಸ್ಟ್ ಯೂಸ್ ಮಾಡಿದ್ರು, ರ್ಯಾಂಡಮ್ಲಿ ಸೆಲ್ ತಗೊಂಡಿದ್ರು ಕೂಡ ನಿಮ್ಗೆ ಕಮ್ಮಿ ಅಂದ್ರು 6 ರಿಂದ 7 ಪಾಯಿಂಟ್ ಅದು ಡೆಫಿನೆಟ್ಲಿ ಆಗ್ತಾ ಇತ್ತು. ಅದು ಸೊಲಾನ ಒಳಗಡೆ ಮಿನಿಮಮ್ ಒಂದು ಎಷ್ಟು ಕ್ವಾಂಟಿಟಿ ಆಗ್ತಿರೋ ಅನ್ನೋ ಬೇಸಿಸ್ ಮೇಲೆ ಇರುತ್ತೆ. ಯು ಕ್ಯಾನ್ ಟ್ರೇಡೆಡ್ ವೆಲ್ ಹಿಯರ್. ಎನಿವೇ, ಈಗ ಹೋಯ್ತು, ಮುಗ್ದಿದೆ, ಇನ್ ಮುಂದೇನು. ಓಕೆ, ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಅಂಡ್ ಈಗ ಪ್ಲಾನ್ ಮಾಡೋಣ. ಸೊ ನಮ್ಗೆ ಗೊತ್ತು ಇನ್ನಿನ್ನೆ ಇಲ್ಲಿಂದ ಬ್ರೇಕ್ ಡೌನ್ ಆಗಿದೆ, ಡೆಫಿನೆಟ್ಲಿ 190 ಹತ್ರ ಅಂತೂ ಡೆಫಿನೆಟ್ಲಿ ಸೆಲ್ಲರ್ ಇದ್ದಾರೆ. ಇನ್ನೊಂದು ಆಂಗಲ್ ಇಂದ ಮಾರ್ಕೆಟ್ ನಮ್ಗೆ ಏನ್ ಕಾಣುತ್ತೆ, ಈ ಜಾಗ ನಮ್ಗೆ ರಿಜೆಕ್ಷನ್ ತರ ಕೆಲಸ ಮಾಡುತ್ತೆ. ಅದು ಯಾವ ಲೆವೆಲ್? ಅರೌಂಡ್ 187 ಲೆವೆಲ್ ಇದೆ. ಓಕೆ, ಇನ್ ಕೇಸ್ ಮಾರ್ಕೆಟ್ ಫೇಲ್ ಬ್ರೇಕ್ಔಟ್ ಆಗಿದೆ, ಹೈಯರ್ ಲೋ ಆಗಿ ಇಲ್ಲಿ ಹೋಗಿದೆಪ್ಪ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಸಿಕ್ಕರೆ ಬೈ ಮಾಡೋದಲ್ಲ, ಇದು ಸೆಲ್ಲಿಂಗ್ ಝೋನ್ ಸರ್. ಬಿಕಾಸ್ ಇದು ಬ್ರೇಕ್ ಡೌನ್ ನಿನ್ನೆನೇ ಆಗಿದೆ. ಈ ರೀತಿ ಲೆವೆಲ್ ನ ಮಾರ್ಕ್ ಮಾಡಿಕೊಳ್ಳಿ, ಗೋ ಫಾರ್ ಸೆಲ್ ಸೈಡ್ ಹಿಯರ್. ಸೊ ಇಲ್ಲ, ಮಾರ್ಕೆಟ್ ಬಹಳ ಸ್ಪೀಡ್ ಆಗಿ ಬಂದಿದೆ, ದೊಡ್ಡ ಗ್ರೀನ್ ಕ್ಯಾಂಡಲ್ ಆಗಿತ್ತು, ಸೊ ನಾನು ಎಂಟ್ರಿ ಆದೆ. ಯೂಶಲಿ ಹಿಂಗ ಆಗಿರ್ತೀರಿ, ಮಾರ್ಕೆಟ್ ನಿಮ್ ಸ್ಪ್ಲಿಟ್ ಮಾಡ್ತಾ 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 ನೀಟಾಗಿ ಕೆಳಗಡೆ ಕೂಡ ಕರ್ಕೊಂಡ್ಬರುತ್ತೆ. ಇದು ಕಾಮನ್ ಆಗಿ ಮೋಸ್ಟ್ ಆಫ್ ಟೈಮ್ ಆಗೇ ಇರುತ್ತೆ. ನಮಗೇನ್ ಬೇಕು, ಯಾವ ರೀತಿ ಬ್ರೇಕ್ಔಟ್ ಆಗಿದೆಯೋ, ಬ್ರೇಕ್ ಡೌನ್ ಆಗಿದೆಯೋ ಅದೇ ರೀತಿ ಬ್ರೇಕ್ಔಟ್ ಆಗಲಿ. ಓಕೆ, ಹೈಯರ್ ಲೋ ಅಥವಾ ಮಾರ್ಕೆಟ್ ಕ್ಯಾಂಡಲ್ ಬ್ರೇಕ್ ಮಾಡ್ತಾ ಇದೆ, ಟೇಕ್ ಫಾರ್ ದ ಹೈ ಟಾರ್ಗೆಟ್ ಅಬೌಟ್ 198 to 200. ಇದು ಈಸಿ ಇದೆ. ಇಲ್ಲ, ಈ ಜಾಗದಲ್ಲಿ ಸೆಲ್ಲಿಂಗ್ಗೆ ಪ್ಲಾನ್ ಆಗ್ತೀರಿ. ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ದಾಟ್ಲೇ ಇಲ್ಲ, ಅವಾಗ ಏನ್ ಮಾಡ್ತೀರಿ? ವೆರಿ ಗುಡ್, ಇದಕ್ಕೂ ಪ್ಲಾನ್ ಆಗ್ತಿದ್ದೀನಿ. ಈ ಜಾಗದಲ್ಲಿ ಈ ರೀತಿಯ ಟ್ರೆಂಡ್ ಲೈನ್ ಡ್ರಾ ಮಾಡಿಕೊಂಡು, ಇನ್ ಕೇಸ್ ಲಾಸ್ಟ್ ಸ್ವಿಂಗ್ ಇದೆ ನೋಡ್ಕೊಂಡು 184 ಆಸ್ಪಾಸ್, ಇದ್ರ ಕೆಳಗೆ ಬ್ರೇಕ್ ಡೌನ್ ಆಗಿ ಲೋವರ್ ಆಗಿ ಕಾಣ್ತಾ ಇದೆ ಅಂದ್ರೆ ನನಗೆ ಇದು ಕೂಡ ಪ್ಯಾಟರ್ನ್ ತರ ಕಾಣುತ್ತೆ. ಆವಾಗ ನಾನು ಟಾರ್ಗೆಟ್ ಮತ್ತೆ 178 ಮಾಡ್ಲಿಕ್ಕೆ ಕೂಡ ರೆಡಿ ಆಗಿ ಕುತ್ಕೊಂಡಿದ್ದೀರಿ. ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ತೀರಿ, ಯಾವ ರೀತಿ ಪೊಸಿಷನ್ಸ್ ಮಾಡ್ತೀವಿ ಅಂತೇಳಿ. ಅಂಡ್ ವ್ಯಾಲ್ಯೂಸ್ ಒಂದ್ಸಲ ಮಾರ್ಕ್ ಮಾಡಿರ್ತಾರ ಸಾಕು ಸರ್, ಒಂದ್ಸಲ ಸೇವ್ ಮಾಡಿ ಇಟ್ಕೊಳ್ಳಿ. ಡೆಫಿನೆಟ್ಲಿ ನೀವು ಹೇಳ್ದಂಗೆ ಮಾರ್ಕೆಟ್ ಕೇಳತ್ತ, ಇನ್ ಕೇಸ್ ಪೇಷನ್ಸ್ ಆಗಿ ನೀವು ವೇಟ್ ಮಾಡ್ತಾ ಇದ್ರ. ಓಕೆ, ಫಾರ್ ಅ ಬೆನಿಫಿಟ್ ಆಫ್ BNB USD ನಾನು ಕೂಡ ಡಿಸ್ಕಷನ್ ಮಾಡ್ತಿದ್ದೀನಿ, ನಾನು ಇದನ್ನ ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಲುಕ್ ಆಟ್ ಇನ್ ಅ ಡೇ ಆಂಗಲ್. ಸೊ BNB USD ನೋಡ್ಕೋತೀರಿ, ನಾವು ಟ್ರೆಂಡ್ ಲೈನ್ ಆಲ್ರೆಡಿ ಡ್ರಾ ಮಾಡಿಟ್ಟಿದೆ ಹಿಸ್ಟಾರಿಕಲ್ ಲೆವೆಲ್ ಪ್ರೈಸ್ ಆಕ್ಷನ್ ಪ್ರಕಾರ. ಈಗ ಮಾರ್ಕೆಟ್ ನಲ್ಲಿ ಇದೊಂದು ಸಪೋರ್ಟ್ ನಲ್ಲಿ ಇದೆ. ಅಂಡ್ ಈಗ ನಾನು ಕ್ವಿಕ್ಲಿ 4 ಅವರ್ ಟು 1 ಅವರ್ ಅನ್ನು ಸ್ವಿಚ್ ಮಾಡಿದ್ರೆ ನನಗೆ ಗೊತ್ತಾಗುವ ಕೆಲಸ ಏನು ಅಥವಾ ಲೆವೆಲ್ ಏನು. ಲುಕ್ ಹಿಯರ್, ಓಕೆ, ಇದು ನಮ್ಮ ಲೆವೆಲ್. ಓಕೆ, ಅದು ಅರೌಂಡ್ 1186 ಹತ್ರ ಬರುತ್ತೆ. ಕೆಳಗಡೆ ಮೇಜರ್ ಸಪೋರ್ಟ್ ಅಂತ ಪ್ಲೇ ಆಗ್ತಾ ಇರೋದು ಟ್ರೆಂಡ್ ಲೈನ್ ಪ್ರಕಾರ ಕೂಡ ಇದೆ, ದಟ್ ಇಸ್ 106050 ಲೆವೆಲ್. ಸೊ ಅರೌಂಡ್ ದಿಸ್ ಲೆವೆಲ್ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರಬಹುದು. ಸೊ ಟೇಕ್ ಅ ಟ್ರೇಡ್ ರೇಂಜ್ ಹಿಯರ್ ಓನ್ಲಿ. ಫೇಲ್ಯೂರ್ ಎಕ್ಸ್ಪೆಕ್ಟೇಷನ್ ಸಾಧ್ಯ ಇಲ್ಲ ಈಸಿಲಿ, ಬಿಕಾಸ್ ಇಟ್ಸ್ ಅ ಹ್ಯೂಜ್ ಸಪೋರ್ಟೆಡ್ ಟ್ರೆಂಡ್ ಲೈನ್ ಇದೆ. ಫೇಲ್ ಆದ್ರೆ ಸಖತ್ತಾಗೆ ಬೀಳುತ್ತೆ, ಚಾನ್ಸ್ ಬಹಳ ಕಮ್ಮಿ ಇದೆ. ಬಟ್ ಇನ್ ಕೇಸ್ BNB USD ನಿಮಗೆ 1200 ಮೇಲೆಗಡೆ ಹೋಗ್ತಾ ಇದೆ ಕಂಡ್ರೆ, ಇದು 1300 ಅಥವಾ 1400 ಹೋಗುತ್ತೆ. ಪ್ರಾಡೆಡ್ ಇವತ್ತು ಎಂಡ್ ಆಫ್ ದ ಡೇ ಏನಾದ್ರೂ US-China ಟ್ರೇಡ್ ಡೀಲ್ ಆಗಿದೆ, ಹೆಂಗಿದ್ರು ಶುಕ್ರವಾರ ಶನಿವಾರ ಜಾತ್ರೆ ತರ ಮೊಮೆಂಟಮ್ಸ್ ಬರುತ್ತೆ, ಅವುಗಳನ್ನ ಆವಾಗ ಎನ್ಕ್ಯಾಶ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಇದು ನಿಮಗೆ ಬೆಸ್ಟ್ ಟ್ರೇಡ್ ಸೆಟಪ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. 1200 ಅಬೌವ್, ಬಿಲೋ 1040 ನೆನ್ಪಿಟ್ಕೊಳ್ಳಿ. ಈಸಿ ಟ್ರೇಡ್ ಇದೆ BNB USD, ಯೂಸ್ ಇಟ್ ಪ್ರಾಪರ್ಲಿ. ಲೆಟ್ಸ್ ಲಾಸ್ಟ್ ಎಕ್ಸಾಂಪಲ್ ಒನ್ ಮೋರ್ ಡಿಸ್ಕಷನ್ ಇಸ್ ಅಟ್ XRP ಈವನ್ ಆಸ್ ಅ ಇನ್ವೆಸ್ಟ್ ಕೈಂಡ್ ಆಫ್ ಸಿಚುವೇಶನ್ ಅಂತ ನಾನು ತಗೊಳ್ತೀನಿ. ನೀವು ಯಾವ ರೀತಿ ತಗೊಳ್ತೀರಿ ಅನ್ನೋದು ಬಿಟ್ಟಿದ್ದು ನಿಮಗಿದೆ. ವೀಕ್ಲಿ ಆಂಗಲ್ ಇಂದ ಸ್ವಲ್ಪ ನೋಡ್ತೀನಿ, ಇಟ್ಸ್ ಅ ರಿಜೆಕ್ಷನ್ ಅಟ್ ಅರೌಂಡ್ 2.7. ಓಕೆ, ಡೇ ಆಂಗಲ್ ಇಂದ ನೋಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಅವಾಗಲೂ ಕೂಡ ಅಷ್ಟೇ ಲೆವೆಲ್ ರಿಜೆಕ್ಷನ್ ಇದೆ. ಮಾರ್ಕೆಟ್ ನಿನ್ನಿಂದ ಅಲ್ಲಿ ರಿಜೆಕ್ಷನ್ ಆಗಿದ್ದಿದೆ. ಓಕೆ, ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ನಿಮಗೆ 2.6 ಅಥವಾ 2.7 ಮೇಲೆಗಡೆ ಹೋಗ್ತಾ ಇದ್ದು 2.8 ಬ್ರೇಕ್ ಆಗಿದೆ, ಇದು ನಿಮಗೆ ತಿಂಗಳು ಲೈಕ್ ಒಂದು ವಾರ 2 ವಾರದ ಲೆಕ್ಕನ ಪ್ರಕಾರ ಮಾತಾಡ್ತಿದ್ದೀನಿ. 2.8 ಮೇಲೆಗಡೆ ಹೋಗ್ತಾ ಇದ್ರ ಇಟ್ಸ್ ಅ ಹೈ ಚಾನ್ಸ್ ಅಟ್ 3.5 ವರ್ಗೂ XRP ನಿಮ್ಮನ್ನ ಕರ್ಕೊಂಡು ಹೋಗುವ ಚಾನ್ಸ್ ಇದೆ. ವೆರಸ್ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಇಲ್ಲಿ ಆವರೇಜ್ ಮಾಡ್ತಾ ಕುತ್ಕೊಳ್ಳುವ ಸ್ಥಿತಿ ಇದೆ. ಯು ಡೂ ಆವರೇಜ್ ಹಿಯರ್, ಈಸಿಲಿ ನಿಮಗೂ ಕೂಡ ಇಲ್ಲಿಂದ ಸಖತ್ತಾಗ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ. ಒಂದು ಕ್ರಿಪ್ಟೋ ಲೈಕ್ ಫ್ಯೂಚರ್ ನಲ್ಲಿ ನಾವು 1x ಲೆವರೇಜ್ ತಗೊಂಡು ಲಾಂಗ್ ಹೋಗೋದ್ರಿಂದ ಒಂದು ಚಾನ್ಸ್ ಏನಪ್ಪಾ ಇದೆ ಅಂದ್ರೆ 30% ಇನ್ ಟ್ಯಾಕ್ಸ್ ಕೊಡಬೇಕಲ್ಲ ಗೌರ್ಮೆಂಟ್ಗೆ, ಆದ್ರಿಂದ ಅಂತೂ ಬಚಾವಿದ್ದೀರಿ. ಬಿಕಾಸ್ ನೀವು ಡೈರೆಕ್ಟ್ ಆಗಿ ಕಾಯಿನ್ ತಗೊಳ್ತಾ ಇಲ್ಲ, ಬಟ್ ಯು ಆರ್ ಟ್ರೇಡಿಂಗ್ ಇಂಡೈರೆಕ್ಟ್ಲಿ ಪರ್ಪೆಚುವಲ್ ಲಾಂಗ್ ಇದ್ದೀರಿ. ಎಲ್ಲಾ ಫ್ಯೂಚರ್ಗಳು ನಿಮಗೆ ಪರ್ಪೆಚುವಲ್ ಅಂತಾನೆ ಇವೆ, ನೋಡ್ಕೋಬಹುದು. ಓಕೆ, ಸೊ ಪ್ರೊವೈಡೆಡ್ BTC ಕೂಡ ಈಗ ಸ್ವಲ್ಪ ಸೈಡ್ ವೇ ಹೋಗ್ಬೋದು ಅಂತ ಅನ್ಸಿದ್ರೆ, ಅಥವಾ ಮಾರ್ಕೆಟ್ ಟೈಮ್ ಪಾಸ್ ಆಗ್ಬೋದು ಅಂತ ಅನ್ಸಿದ್ರೆ
ಬೆಟರ್ ಐ ಫೀಲ್ ದಟ್ ನೀವು ಆಪ್ಷನ್ ಸೆಲ್ಲಿಂಗ್ ಕಡೆ ಮುಖ ಮಾಡಬಹುದು. ಸೊ ಅದು ಕೂಡ ಇಲ್ಲಿ ಬರುತ್ತೆ, ಆಪ್ಷನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗೆಟ್ ಆಲ್ ದ ಡೀಟೇಲ್ಸ್ ಹಿಯರ್ ಅಂಡ್ ಅವನ್ನ ಯೂಸ್ ಮಾಡ್ಕೊಂಡ್ರು ನೀವು ಕೆಲಸ ಮಾಡ್ಬೋದು. ಸ್ಟ್ರಾಟಜಿ ಬಿಲ್ಡರ್ ಕೂಡ ಇದೆ, ಯೂಸ್ ಮಾಡ್ಕೊಳ್ಳಿ ಅಂಡ್ ಯು ಕ್ಯಾನ್ ಎಂಜಾಯ್ ದ ಟ್ರೇಡ್ ಹಿಯರ್ ವಿತ್ ಸ್ಟ್ರಾಟಜಿ ಆಲ್ಸೋ ಹಿಯರ್. ಎನಿವೇ, ಎಲ್ಲ ಪಾಯಿಂಟ್ ಆಫ್ ವ್ಯೂ ಡಿಸ್ಕಷನ್ ಆಗಿದೆ. ಇದನ್ನ ಬಿಟ್ಟು ಏನೋ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ದಟ್ ಒನ್ ವಿ ವಿಲ್ ಡಿಸ್ಕಸ್, ಅಥವಾ ಕಮೆಂಟ್ ಅಲ್ಲಿ ಹಾಕಿದ್ರೆ ಡೆಫಿನೆಟ್ಲಿ ರಿಪ್ಲೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು.